ಜೈ ಶ್ರೀರಾಮ್ ಗಾಯ್ಸ್ ಎಲ್ರಿಗೂ. ಲಾಸ್ಟ್ ವೀಕ್ ವ್ಲಾಗ್ ಮಾಡಿದ್ನಲ್ಲ, ಎಲ್ಲರೂ ಕೇಳ್ತಿರೋದು ಏನಪ್ಪ ಅಂತಂದರೆ, ಯಾಕೆ ಸ್ಟಾಪ್ ಮಾಡಿದ್ರಿ ಹೌದು 6-7 ಮಂತ್ಸಿಂದನೂ ನೀವಿಲ್ಲ ಯೂಟ್ಯೂಬಲ್ಲಿ ಅಂತ ಕೇಳ್ತಿದ್ರು. ಅದೇ ಹೇಳಿದೆ ನಾನು ಲಾಸ್ಟ್ ವೀಕೇ ವಿಡಿಯೋದಲ್ಲಿ ಹೇಳಿದ್ದೀನಿ. ಹಾಗಾಗಿ ನನಗೆ ಸ್ವಲ್ಪ ಬೇಜಾರಾಗಿತ್ತು. ಯಾಕೆ ಅಂತಂದರೆ 3 ವರ್ಷದಿಂದನೂ ಏನೂ ಇಲ್ವಲ್ಲ, ಇದರಲ್ಲಿ ಪ್ರಯೋಜನವೇ ಇಲ್ಲ, ಸುಮ್ಮನೆ ಮಾಡಿ ಹಾಕ್ತಾಯಿದ್ದೀನಿ. ಎಲ್ಲ ವೀಡಿಯೋಸೂ ಸಹ ನಾನು ಪ್ರೈವೇಟ್ಗೆ ಹಾಕ್ಬಿಟ್ಟಿದ್ದೀನಿ. ಎಷ್ಟು ವೀಡಿಯೋಸ್ ಇತ್ತು ಲಾಂಗ್ ವೀಡಿಯೋಸ್ ಎಲ್ಲನೂ ಪ್ರೈವೇಟ್ಗೆ ಹಾಕ್ಬಿಟ್ಟಿದ್ದೀನಿ. ಒಂದು 3-4 ವೀಡಿಯೋಸ್ ಅಷ್ಟೇ, 3-4 or 5 ವೀಡಿಯೋಸ್ ಇರ್ಬೋದು ಅಷ್ಟೇ. 5 ವೀಡಿಯೋ ಅಷ್ಟೇ ಇಟ್ಟಿದ್ದೀನಿ ಬ್ಲಾಗ್ದು, ಇನ್ಯಾವುದೂ ಇರಲಿಲ್ಲ. ಎಲ್ಲನೂ ಶಾರ್ಟ್ ವೀಡಿಯೋಸ್ ಇದೆ, ಅಷ್ಟು ಬಿಟ್ಟರೆ ಉಳಿದಂಥದ್ದೆಲ್ಲನೂ ಪ್ರೈವೇಟ್ಗೆ ಹಾಕ್ಬಿಟ್ಟೆ. ಯಾಕೆ ಅಂತಂದರೆ ತುಂಬ ಬೇಜಾರಾಗ್ತಾಯಿತ್ತು. ಅದು ಹೆಂಗೆ ಅಂದರೆ 40 ವ್ಯೂಸು 50, 40, 30 ಆ ಥರ ವ್ಯೂಸ್ ಬರ್ತಿರೋದಕ್ಕೆ ನನಗೇನೆ ಬೇಜಾರಾಗ್ತಾಯಿತ್ತು. ಹಾಗಾಗಿ ಎಲ್ಲ ವೀಡಿಯೋಸನ್ನು ಪ್ರೈವೇಟ್ಗೆ ಹಾಕ್ಬಿಟ್ಟಿದ್ದೀನಿ. ಫ್ರೆಂಡ್ಸ್ ಹೇಳ್ತಿರೋದೇನೆಂದರೆ, ಅದರಲ್ಲಿ ಆಗದೇ ಇರಲಿ, ನಿಮ್ಮ ಒಂದು ಬೇಜಾರು ಕಳಿಯೋದಕ್ಕಾದ್ರೂ ಹಾಕಿ ಬ್ಲಾಗ್ ಮಾಡಿ ಅಂತ ಕೇಳ್ತಿದ್ದಾರೆ. ಇನ್ನೊಂದು ಚಾನಲಲ್ಲಿ ಅಡುಗೆ ಮಾಡೋದು ಹಾಕ್ತಾಯಿದ್ದೀನಿ, ಅದು ಪರವಾಗಿಲ್ಲ, ಓಕೆ ಆ ಚಾನಲ್. ಬಟ್ ಇದರಲ್ಲಿ ತೀರಾ ಮೋಸ ಅಂದರೆ ಮೋಸ. 3 ಇಯರ್ಸಿಂದ ಏನು 40-50 ವ್ಯೂಸ್ ಅಂತಂದರೆ ಬೇಜಾರಾಗಲ್ವ? ಇನ್ನು ಕೆಲವರು ಹೇಳ್ತಾರೆ ಏನೇ ಮಾಡಬೇಕು ಅಂತಂದ್ರೂ ಪೇಷನ್ಸ್ ಇರಬೇಕು ಅಂತ. ಏನು 3 ಇಯರ್ಸಿಂದ ಏನು ಪೇಷನ್ಸ್ ಅಂದರೆ ಏನು ಸುಮ್ಮನೆನಾ? 3 ಇಯರ್ಸಿಂದ ವೆಯ್ಟ್ ಮಾಡಿ ಸಾಕಾಗಿದೆ ನನಗೆ. ಡೈಲಿ ನಾನು ಅಪ್ಲೋಡ್ ಮಾಡೋದು, ಎಷ್ಟು ವ್ಯೂಸ್ ಆಯಿತು ಅಂತ ನೋಡೋದು. ಒಂದು ದಿನಕ್ಕೆ ಒಂದೂ ಸಹ ವ್ಯೂಸ್ ಬರ್ತಾ ಇರಲಿಲ್ಲ ನಂದು. ಒಂದು 2 ಡೇಸ್ಗೆ 3 ವ್ಯೂಸ್ ಆರ್ 4 ವ್ಯೂಸ್ ಅಷ್ಟೇ ಬರ್ತಾಯಿತ್ತು. ಯಾರಿಗೆ ತಾನೇ ಆಗಲ್ಲ ಹೇಳಿ? ಎಡಿಟ್ ಮಾಡೋಕ್ಕೊಂದಷ್ಟು ಟೈಮು, ವೀಡಿಯೋಸ್ ಮಾಡೋದಕ್ಕೇ, ಬ್ಲಾಗ್ ಮಾಡೋದಕ್ಕೇ ಒಂದಷ್ಟು ಟೈಮು. ಏನು ಸುಮ್ಮನೆ ಬರಲ್ವಲ್ಲ. ನಾವು ಏನು ಇದರಲ್ಲೇ ಬೆಳಿಬೇಕು ಅಂತೇನಿಲ್ಲ, ಸುಮ್ಮನೆ ಒಂದು ಕ್ರೇಜ್ ಅಷ್ಟೇ. ಏನು ಹೇಳು, ಈಗ ಎಷ್ಟೊಂದು ಜನಕ್ಕೆ ಏನೇನೋ ಟೆನ್ಷನ್ಸ್ ಇರುತ್ತೆ. ಏನೋ ಒಂದು ಈ ಥರ ಮಾಡಿ ಹಾಕೋದ್ರಿಂದ ಒಂದು ಚೂರು ಮೈಂಡ್ ರಿಲ್ಯಾಕ್ಸ್ ಆಗ್ಬೋದು ಅನ್ನೋ ಒಂದು ಉದ್ದೇಶದಿಂದ ಮಾಡ್ತಿದ್ದೆ ಅಷ್ಟೇ. ಬಟ್ ಏನು 1 ವರ್ಷದಿಂದ ಮಾಡಿ ಅಂದರೆ ಚಾನಲ್ ಓಪನ್ ಮಾಡಿ 3 ಇಯರ್ಸ್ ಆಯಿತು. 3 ಇಯರ್ಸಿಂದ ಫಸ್ಟು ಸ್ಟಾರ್ಟಿಂಗ್ ಒಂದು 2-3 ವೀಡಿಯೋಸ್ ಹಾಕಿ ಸ್ಟಾಪ್ ಮಾಡಿಬಿಟ್ಟಿದ್ದೆ, ಅಂದರೆ ಟೈಮ್ ಸಿಗ್ತಾ ಇಲ್ಲ ಅಂತ ಹೇಳಿ. ಆಮೇಲೆ ನಾನೇ ಟೈಮ್ ಮಾಡ್ಕೊಳ್ಳೋದಕ್ಕಿಂತ ಏನು ಮಾಡ್ತೀನಿ ಅದನ್ನೇ ಮಾಡಿ ಹಾಕೋಣ ಬಿಡು. ಮಾರ್ನಿಂಗು 3 o'clock ಎದ್ದೇಳ್ತೀನಿ, 3 to ಜಾಬ್ಗೆ ಹೋಗೋ ತನಕ ಅಂದರೆ ಒಂದು 8:30-9 o'clock ತನಕನೂ ವ್ಲಾಗ್ ಮಾಡಿ ಹಾಕ್ಬೋದು ಅಂತ ಹೇಳಿಬಿಟ್ಟು ಮತ್ತು ಈವ್ನಿಂಗ್ ಬಂದ ಮೇಲೆ ಒಂದು 5 to 8 o'clock ತನಕ ಅದನ್ನು ಕಂಟಿನ್ಯೂ ಮಾಡಿ ಹಾಕ್ಬೋದು ಅಂತ. ನಾನು ಇನ್ನೊಂದು ಏನಂತಂದರೆ, ಬರೀ ಜಿಮ್ಗೆ ಹೋಗೋದು, ಮನೆಯಲ್ಲಿ ಇರೋ ಅಂಥದ್ದನ್ನಷ್ಟೇ ನಾನು ಹಾಕೋದು. ಇನ್ನು ಜಾಬ್ ಇರ್ಬೋದು, ಆಸ್ತಿ ಪಾಸ್ತಿ ಇರ್ಬೋದು, ಏನು ಹೇಳೋದು, ನಾವು ಗ್ರೇಟ್ ಅಂತ ತೋರಿಸ್ಕೊಳ್ಳೋ ಅಂಥದ್ದೆಲ್ಲನೂ ಇರ್ಬೋದು, ತೀರಾ ಪರ್ಸ್ನಲ್ ವಿಚಾರ ಇರ್ಬೋದು, ನಾನು ಯಾವುದನ್ನು ಅಪ್ಲೋಡ್ ಮಾಡಲ್ಲ. ಯಾಕೆ ಅಪ್ಲೋಡ್ ಮಾಡಲ್ಲ ಅಂತಂದರೆ, ನಮಗೆ ಅಂತ ಒಂದು ಸ್ವಲ್ಪ ಪ್ರೈವಸಿ ಬೇಕು ಕೆಲವೊಂದು ವಿಚಾರದಲ್ಲಿ, ಎಲ್ಲ ಅಲ್ಲ, ಕೆಲವೊಂದು ವಿಚಾರದಲ್ಲಿ ಪ್ರೈವಸಿ ಬೇಕು. ಹಾಗಾಗಿ ನಾನು ಅಪ್ಲೋಡ್ ಮಾಡ್ತಾ ಇರಲಿಲ್ಲ. ಬಟ್ ಮಾಡಲ್ಲ, ನಾನು ವ್ಲಾಗ್ ಏನಾದರೂ ಕಂಟಿನ್ಯೂ ಮಾಡಿದ್ರೂ ಸಹ ತೀರಾ ಪರ್ಸ್ನಲ್ ಎಲ್ಲ ನಾನು ಶೇರ್ ಮಾಡಲ್ಲ, ಯಾವತ್ತಿಗೂ ಸಹ ಶೇರ್ ಮಾಡಲ್ಲ. ಇನ್ಸ್ಟಾಗ್ರಾಮ್ ಆಗ್ಬೋದು, ಯೂಟ್ಯೂಬ್ ಆಗ್ಬೋದು. ನಾನು ಯೂಟ್ಯೂಬು ಮತ್ತು ಇನ್ಸ್ಟಾ ಅಷ್ಟೇ ಇದ್ದೀನಿ, ಬೇರೆ ಯಾವ ಸೋಷಿಯಲ್ ಮೀಡಿಯಾದಲ್ಲೂ ಇಲ್ಲ, ಅಷ್ಟು ಟೈಮ್ ಸಿಗಲ್ಲ ನನಗೆ. ಹಾಗಾಗಿ 2 ಅಷ್ಟೇ ಯೂಸ್ ಮಾಡ್ತಾಯಿದ್ದೀನಿ, ನೋಡೋಣ ಅಂತ ಅಂದ್ಕೊಂಡಿದ್ದೀನಿ.
ಅಂದರೆ ಫ್ರೆಂಡ್ಸ್ ಕೇಳ್ತಿರೋದಕ್ಕೋಸ್ಕರ ಅಷ್ಟೇ ರಿಪ್ಲೈ ಕೊಡ್ತಾಯಿದ್ದೀನಿ, ಇಲ್ಲಾಂದರೆ ಅದೂ ನಾನು ರಿಪ್ಲೈ ಕೊಡ್ತಿದ್ನೋ ಇಲ್ವೋ ಗೊತ್ತಿಲ್ಲ. ಇನ್ಸ್ಟಾಗ್ರಾಮಲ್ಲಿ ಫ್ರೆಂಡ್ಸ್ ಎಲ್ಲನೂ ಕೇಳಿದ್ರು, ಹೌದು ಯಾಕೆ ವಿಡಿಯೋ ಹಂಗೆ ಮಾಡಿ ಹಾಕಿದ್ದೀರಾ, ಯಾಕೆ ಏನಾಯಿತು, ಮಾಡೋದೇ ಇಲ್ವಾ, ಅದ್ರ ಬದಲಿಗೆ ಬೇರೆ ಏನಾದರೂ ಮಾಡಿ, ಇದೇ ಇದರಲ್ಲಿ ಬೇರೆ ಏನಾದರೂ ಮಾಡಿ ಹಾಕಿ ನೋಡೋಣ. ಒಂದು ಸರ್ತಿ ಒಂದು ಅಂತ ನಾವು ಮಾಡಿದ್ಮೇಲೆ ಅದನ್ನೇ ಮಾಡಬೇಕು ಅಂತ ನನ್ನ ಇದು ಅಷ್ಟೇ. ಕಂಟಿನ್ಯೂ ಮಾಡೋಣ ಇಲ್ವಾ ಅಂದರೆ 3 ಗಂಟೆಯಿಂದ ಮಾರ್ನಿಂಗ್ 8:30 9 o'clock ಏನೆಲ್ಲ ಮಾಡ್ತೀನಿ ಅದನ್ನು ಮಾಡಿ ಹಾಕ್ಬೋದು. ಮತ್ತು ಈವ್ನಿಂಗ್ ಜಾಬಿಂದ ಬಂದಮೇಲೆ 5 to 8 o'clock ತನಕ ಏನಾದರೂ ಮಾಡಿ ಹಾಕಬಹುದು. ಮತ್ತು ನಾನು 8 o'clockಗೆಲ್ಲ ನಿದ್ದೆ ಮಾಡಿಬಿಡ್ತೀನಿ, ಮತ್ತು ಮಾರ್ನಿಂಗ್ 3 ಎದ್ದೇಳಬೇಕು ಅಂತ ಹೇಳಿ. ಆಮೇಲೆ ಅದನ್ನು ಕ್ವಶನ್ ಮಾಡಬೇಡಿ, 3 ಗಂಟೆಗೆ ಯಾಕೆ ಎದ್ದೇಳ್ತೀರಾ ಅಂತಂದರೆ, ನಾನು ಸ್ವಲ್ಪ ಪ್ರಾಣಾಯಾಮ, ಧ್ಯಾನ, ಪೂಜೆ ಎಲ್ಲ ಮಾಡಿಕೊಂಡು ಜಿಮ್ಗೆ ಹೋಗ್ತೀನಿ. ಹಾಗಾಗಿ ಮಾರ್ನಿಂಗ್ 3 ಗಂಟೆಗೆ ಎದ್ದೇಳೋ ಅಭ್ಯಾಸ. ಆ್ಯಕ್ಚುಲಿ ಪೂಜೆ ಮಾಡೋದಕ್ಕೋಸ್ಕರನೇ ನಾನು 3 ಗಂಟೆಗೆ ಎದ್ದೇಳ್ತಿದ್ದಿದ್ದು ಯಾವಾಗ ಸ್ಟಾರ್ಟಿಂಗ್ ಒಂದು 5 years ಬ್ಯಾಕ್. ಆಮೇಲೆ ಏನು ಮಾಡಿದೆ, 3 ಗಂಟೆಗೆ ಎದ್ದೇಳ್ತೀವಂತೆ, ಇನ್ನೊಂಚೂರು ಪ್ರಾಣಾಯಾಮ ಧ್ಯಾನ ಮಾಡಿಕೊಂಡ್ರೆ ಏನೂ ಪರವಾಗಿಲ್ವಲ್ಲ ಅಂತ ಹೇಳ್ಬಿಟ್ಟು ಪ್ರಾಣಾಯಾಮ ಮತ್ತು ಧ್ಯಾನ ಮಾಡೋಕ್ಕೆ ಅಂತ ಶುರು ಮಾಡಿಕೊಂಡೆ. ಅದು ಹಾಗೆ ಕಂಟಿನ್ಯೂ ಆಗ್ತಾ ಇದೆ. ಒಂದು 5-6 yearsಯಿಂದ ಎದ್ದೇಳೋದು ಅಭ್ಯಾಸ ಆಗಿದೆ. ಹಾಗಾಗಿ ನಾಳೆ ಮಾರ್ನಿಂಗು 3 o'clockಗೆ ಹೂವು ಸಿಗಲ್ವಲ್ಲ, ಹಾಗಾಗಿ ಫ್ರೆಶಾಗಿ ಬಿಟ್ಟರು ಅಂತ ನಮ್ಮ ಗಿಡದಲ್ಲೇ ಬಿಟ್ಟರು ಅಂತ ದಾಸವಾಳ, ಕಾಕಡ, ಸ್ವಲ್ಪ ಮಲ್ಲಿಗೆ ಹೂವು, ರೋಸು ಎಲ್ಲನೂ ಕಿತ್ಕೊಂಡು ಬಂದು ಇಟ್ಕೊತೀನಿ. ಮತ್ತು ಮಾರ್ನಿಂಗ್ 3 ಎದ್ದೇಳೋದ್ರಿಂದ ಸ್ವಲ್ಪ ಎಲ್ಲ ರೆಡಿ ಮಾಡಿ ಇಟ್ಕೊತೀನಿ, ಫ್ರೆಶ್ ಆಗಿರುತ್ತೆ ಅಂತ. ಈಗ ಮಾರ್ಕೆಟಿಂದ ತರ್ತೀವಿ ಅಂತಂದರೆ ಅದು ಯಾವಾಗ ಬಿಡಿಸಿರ್ತಾರೋ ಹೂವು, ಆ ಹೂವು ಎಲ್ಲೆಲ್ಲ ಬಿದ್ದು ಒದ್ದಾಡ್ಕೊಂಡು ಬಂದಿರುತ್ತೋ ಪಾಪ. ಅಷ್ಟು ಬೆಳಗ್ಗೆ ಎದ್ದು ಹೂ ಮೇಲೆ ಇದು ಮಾಡೋಕ್ಕೂ ಆಗಲ್ಲ, ನಾವು ಏನು ಪ್ರೋಕ್ಷಣೆ ಮಾಡೋದಕ್ಕೂ ಆಗಲ್ಲ. ಅಂದರೆ ಬ್ಯುಸಿ ಇರ್ತೀವಿ, ಎಲ್ಲಿ ಧ್ಯಾನ ಮಾಡೋಕ್ಕೆ ಟೈಮ್ ಆಗಿಬಿಡುತ್ತೋ ಅಂತ ಫಾಸ್ಟಾಗೆಲ್ಲ ಮಾಡೋ ಅಂಥದ್ದು ಇರುತ್ತಲ್ಲ. ಹಾಗಾಗಿ ಗಿಡದಲ್ಲಿ ಸಿಗೋವಂಥ ಹೂವನ್ನೇ ಸಾಕು ಅಂತ ಹೇಳಿ ಮನೆ ಹತ್ರ ಸಿಗೋದನ್ನು ಈ ಟೈಮ್ಗೆಲ್ಲನೂ ರೆಡಿ ಮಾಡ್ಕೊಂಡು 6-6:30 ಅಡುಗೆ ಮಾಡಿಕೊಂಡು ಹೂವು ಎಲ್ಲನೂ ರೆಡಿ ಮಾಡಿಕೊಂಡು ಬರೋ ಮುಸ್ರೆ ಎಲ್ಲ ತಿಕ್ಬಿಟ್ಟು, ಸ್ವಲ್ಪ ಮನೆಯಲ್ಲೂ ಕೆಲಸ ಇರುತ್ತಲ್ವ ಅದನ್ನೆಲ್ಲನೂ ನೋಡಿಕೊಂಡು ನೆಕ್ಸ್ಟ್ ಡೇಗೆ ಎಲ್ಲನೂ ರೆಡಿ ಮಾಡಿ ಇಟ್ಕೊಂಡಿರ್ತೀನಿ. ಬಾಯ್ ಫ್ರೆಂಡ್ಸ್, ಗುಡ್ ನೈಟ್.